ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮು ಕೋಪಿ ವಾಗ್ಮಿ ಚಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲ ವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು. ಅಷೇಢ ಸನ್ಮಂಗಲಾನಿ ಸಂತು ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಡುತ್ತಾರೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಪೂತೆ. ಅದ್ಯ ಬೃಹತಿ ಸಹಸ್ರ ತಥಾ ವಿಷ್ಣು ಸಹಸ್ರನಾಮ ತುಲನಾತ್ಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ.
ನಾವು 40ನೇ ಆದಿತ್ಯ ಶಬ್ದದ ವಿವರಣೆಯನ್ನು ನಿನ್ನೆ ನಾವು ಕಂಡಿದ್ದೇವೆ. ಜಗತ್ತನ್ನು ನಿಯಮಿಸ್ತಕ್ಕಂಥ ವ್ಯಕ್ತಿ, ಸಂಪೂರ್ಣ ಜಗತ್ತಿನ ನಿಯಮನವನ್ನು ಮಾಡ್ತಕ್ಕಂಥ ವ್ಯಕ್ತಿ ಆದಿತ್ಯ. ಆದರೆ ಜಗತ್ತಿನಲ್ಲಿ ಈ ಸೃಷ್ಟಿಯೆಲ್ಲ ಸುಳ್ಳು, ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಬ್ರಹ್ಮನನ್ನು ಬಿಟ್ಟು ಬೇರೆ ಜೀವರೇ ಇಲ್ಲ, ಆನಂತರ ಭಗವಂತ ನಿರ್ಗುಣ ನಿರಾಕಾರ ಶುದ್ಧ ಬುದ್ಧ ಮುಕ್ತ ಸ್ವಭಾವ, ಏನಿಲ್ಲ, ಯಾವ ಚಲ್ಲಮಲ್ಲೆ ಇಲ್ಲ ಅವನಲ್ಲಿ ಅಂತ ಹೇಳುವ ಮತಗಳಿವೆ ಅಲ್ಲ. ಹಾಗಾದರೆ ಜಗತ್ತು ಸುಳ್ಳೆ? ಈ ಜಗತ್ತನ್ನು ನಿರ್ಮಾಣ ಮಾಡ್ತಕ್ಕಂಥ ಭಗವಂತನ ಮಹಿಮೆ ಸುಳ್ಳೆ? ಯಾಕೆ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ವಾಕ್ಯಗಳನ್ನು ಕೊಡ್ತಾರಲ್ಲ ಅವರು. ಅಸದೇವೇ ಮಧ್ಯ ಆಸೀತ್ ಅಂತ ತಿಳ್ಕೊಂಡಂತ ಮಂತ್ರ ಕೊಡ್ತಾರಲ್ಲ. ಈ ರೀತಿಯಾಗಿ ಮುಂದೆ ಇಂಥ ತಲೆ ತಿರುಕರು ಬರ್ತಾರೆ ಅಂತ ತಿಳ್ಕೊಂಡು ಅಂತ ಹೇಳಿ ಯಾಕೆ ಇದ್ದ ಕಣ್ಣಿಗೆ ಕಾಣುವುದನ್ನು ಸುಳ್ಳು ಅಂತ ತಿಳ್ಕೊಂಡಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಎಷ್ಟು ಸ್ವೀಕಾರ ಮಾಡಬೇಕು? ಅದಕ್ಕೋಸ್ಕರವೇ ಪ್ರತಿ ಸಹಸ್ರದ ವಶಿಷ್ಠ ವಿಶ್ವಾಮಿತ್ರಗಳೆಲ್ಲರೂ ಈ ಮಂತ್ರವನ್ನು ಇಲ್ಲಿ ತಂದಿಟ್ಟಿದ್ದಾರೆ. ಏನು ಹೇಳ್ತಾರೆ? ಸತ್ಯಮಿತ್ ತನ್ನತ್ವಾವಾಂ ಅನ್ಯೋ ಅಸ್ತಿ ನದಮ್ಮ ಓದತೀನಾಂ ಇಂದ್ರ ದೇವೋ ನ ಮರ್ತ್ಯೋ ಜಾಯಾನ್ ನದಂ ಯೋ ಯುವತೀನಾಂ ಸತ್ಯಮಿತ್ ತನ್ನತ್ವಾವಾಂ. ಬೋಲೋ, ನಮ್ಮ ಶಿಷ್ಯ ಹೇಳ್ತಾ ನೋಡಿ. ಇಂದ್ರದೇವೋ ನ ಮರ್ತ್ಯೋ. ಇದಕ್ಕೆ ಉತ್ತರ ವಿಷ್ಣು ಸಹಸ್ರನಾಮದಲ್ಲಿ ಪುಷ್ಕರಾಕ್ಷ ಪುಷ್ಕರಾಕ್ಷ ಅಂತ ಇದಕ್ಕೆ ಉತ್ತರ ಏನ್ರಿ? ಕಮಲದಂತೆ ಕಣ್ಣುಳ್ಳವ, ಕಮಲದಂತೆ ಕಣ್ಣುಳ್ಳವ ಮತ್ತು ಈ ಜಗತ್ತು ಸತ್ಯ, ಇದಕ್ಕೆ ಸಂಬಂಧ ಏನು? ಭಾಳ ಸಂಬಂಧ ಇದೆ. ಕಮಲು ಜಡದಂತೆ ಇರೋದಿಲ್ಲ, ಅದು ಜಡ ಇದ್ದರೂ ಕೂಡ ಚೈತನ್ಯ ಇದೆ ಅದರಲ್ಲಿ. ಅಲ್ಲಿರ್ತಕ್ಕಂಥ ಭಗವಂತನ ರೂಪ ಅದಕ್ಕೆ ಮೊಗ್ಗೆಯಾಗಿರ್ತದೆ, ಅರಳುತ್ತದೆ, ಪೂರ್ತಿಯಾಗಿ ಅರಳುತ್ತದೆ. ಯಾವಾಗಲೂ ಆ ಅರಳುವಿಕೆ ಅಂತಿಕೊಂಡಂತನ್ನೋದಂತೇನಿದೆ, ಇದು ಆನಂದದ ಅಭಿವ್ಯಕ್ತಿ. ಆನಂದಿತನಾದಂಥ ವ್ಯಕ್ತಿ ಸಂತೋಷದಿಂದ ಕಣ್ಣು ತೆಗೆದಿರ್ತಾನೆ. ಎಷ್ಟು ಸಂತೋಷವಾಗ್ತದೆ! ಹೋಗಿ ತಿರುಪತಿ ವೆಂಕಟೇಶನ ದರ್ಶನ ಮಾಡಿದಾಗ ಕಣ್ಣು ತೆರೆದು ನೋಡ್ತೇವೆ, ಭಗವಂತನನ್ನು ನೋಡ್ತೇವೆ. ಸ್ವಾಮಿಗಳು ಪೂಜೆ ಮಾಡುವಾಗ ಕಣ್ಣು ತೆರೆದು ನೋಡ್ತಾ ಇರ್ತೇವೆ. ಆ ಮೂಲರಾಮದೇವರು, ಸೀತಾದೇವಿ, ಈ ಕಡೆಗೆ ದಿಗ್ವಿಜಯ ರಾಮದೇವರು, ಮತ್ತೆ ಕಣ್ಣು ತೆರೆದು ನೋಡ್ತೇವೆ. ವಿದೇಶಕ್ಕೆ ಹೋದ ಮಗ ಬಂದಾಗ ಕಣ್ಣು ತೆರೆದು ನೋಡ್ತೇವೆ. ಸಣ್ಣ ಕೂಸುಗಳು ಆಟವಾಡುವಾಗ ಕಣ್ಣು ತೆರೆದು ಸಂತೋಷ ಬರ್ತಾ ಇದೆ. ನಡೀತಾ ಇದೆ ನೋಡು, ಏನು ಎದ್ದು ಕೂತು ನೋಡು, ಕೂಸು ತಂತಾನೆಗೆ ಎದ್ದು ನಿಂತು ನೋಡು. ಕಣ್ಣು ತೆರೆದು ನೋಡ್ತೇವೆ. ಸುಳ್ಳೆ ಇದು? ಸಂತೋಷದ ಅಭಿವ್ಯಕ್ತಿ ಸುಳ್ಳೆ? ಇವರೆಲ್ಲರಿರ್ತಕ್ಕಂಥ ಸುಳ್ಳೆ? ಸುಳ್ಳಲ್ಲ. ಹಾಗಾದರೆ ಇದು ಸತ್ಯಮಿತ್, ಸತ್ಯ. ಈ ಜಗತ್ತು ಸತ್ಯ. ಜಗತ್ತನ್ನು ಪರಮಾತ್ಮ ಜಗತ್ತನ್ನು ನಿರ್ಮಾಣ ಮಾಡಿ
ಜೀವರಿಗೆ ಅನುಕೂಲ ಮಾಡಿಕೊಡ್ತಾನೆ. ಇದು ಸತ್ಯ. ಯಾಕೆ? ಈ ಪರಮಾತ್ಮನ ಸಮಾನ ಯಾರೂ ಇಲ್ಲ. ಯಾರು ಇವನಿಗೆ ಆರ್ಡರ್ ಮಾಡೋರಿಲ್ಲ. ಅದಕ್ಕೋಸ್ಕರ ಸತ್ಯವಾದ ಜಗತ್ತನ್ನೇ ಸೃಷ್ಟಿ ಮಾಡ್ತಾನೆ ಅವನು. ಭಗವಂತ ಜಾದೂಗಾರ ಅಲ್ಲ, ಮೋಸಗಾರ ಅಲ್ಲ. ಪರಮಾತ್ಮ ಮಾಡುವ ಈ ಎಲ್ಲ ಸೃಷ್ಟಿ ಸತ್ಯ. ಇವನು ಸರ್ವೋತ್ತಮ ಅಂತನ್ನೋದು ಸತ್ಯ. ಇವನಿಗೆ ಸಮರು ಯಾರಿಲ್ಲ, ಇವನಿಗಿಂತ ದೊಡ್ಡವರು ಯಾರಿಲ್ಲ ಅನ್ನೋದು ಸತ್ಯ. ತನ್ನ ಸಮಾನ ಅಥವಾ ತಮಗಿಂತ ಉತ್ತಮರು ಅನ್ನುವ ವ್ಯಕ್ತಿಗಳನ್ನು ಪರಮಾತ್ಮ ದೂರ ಎಸೆದು ಬಿಡ್ತಾನೆ. ಹೋಗೋ ಮೂರ್ಖ, ನಿನ್ನೆಲ್ಲಿ ಯೋಗ್ಯತೆ ಇದೆಯೋ ಅಂತ ತಿಳ್ಕೊಂಡಂತೇಳಿ ಪುಷ್ಕರಾಕ್ಷ ಅಂತ ತಿಳ್ಕೊಂಡಂತಂದರೆ ಸಂಸ್ಕೃತದ ಭಾಷೆಯ ವೈಚಿತ್ರ್ಯ, ಸಂಸ್ಕೃತದ ಭಾಷೆಯಲ್ಲಿರ್ತಕ್ಕಂಥ ಒಂದು ಸೌಂದರ್ಯ, ಪದಚ್ಛೇದ ಕ್ರಮ ವಿಶಿಷ್ಟ ಮಾಡಿದಾಗ ಪುಷ್ಕರೇ ಇವ ಅಕ್ಷಿಣಿ, ಅರಳಿದ ಕಮಲದಂತೆ ಇರುವ ಕಣ್ಣುಗಳು ಅಂತ ತಿಳ್ಕೊಂಡಂತ ಹೇಳಿ ಹಾಗೆ ಮಾಡಲಿಕ್ಕೂ ಬರ್ತದೆ. ಅಥವಾ ಪುಷ್ ಅಂತಂದರೆ ಪುಷ್ಟಿ, ಸಾಮರ್ಥ್ಯ. ಪುಷ್ಟಿಂ ಕರೋತಿ ಇತಿ ಪುಷ್ಕರಾಕ್ಷ. ಜಗತ್ತಿಗೆ ಸಾಮರ್ಥ್ಯವನ್ನು ಕೊಟ್ಟು, ನಮಗೆ ಶಕ್ತಿ ಸಾಮರ್ಥ್ಯ ಕೊಟ್ಟು ಸಾಧನೆ ಮಾಡು, ಇನ್ನೂ ಸಾಧನೆ ಮಾಡು. ನೋಡು, ನಿನಗೆ ಒಳ್ಳೆಯ ಆಸ್ತಿಕರ ಮನೇಲಿ ಹುಟ್ಟಿಸಿದ್ದೇನೆ, ದೇವರ ಭಕ್ತಿ ಮಾಡ್ತಕ್ಕಂಥವ್ರ ಮನೆಯಲ್ಲಿ ಹುಟ್ಟಿಸಿದ್ದೇನೆ, ಒಳ್ಳೆಯ ಗುರುಗಳನ್ನು ನಿನಗೆ ಕೊಟ್ಟಿದ್ದೇನೆ, ಆರೋಗ್ಯ ಕೊಟ್ಟಿದ್ದೇನೆ, ಆಯುಷ್ಯ ಕೊಟ್ಟಿದ್ದೇನೆ, ಮಾಡಪ್ಪ ಇನ್ನೊಂದು ಸ್ವಲ್ಪ ಸಾಧನೆ ಮಾಡು ಅಂತ ಪರಮಾತ್ಮ ಪುಷ್ಟಿಯನ್ನು ನಮಗೆ ತಂದುಕೊಟ್ಟು, ಯಾರಾದರೂ ನಾನೇ ದೇವರು ಅಂತಂತಾರೆ, ಯಾರು ನಾನೇ ದೇವರು ಅಂತಂತಾನೆ ಅಂಥವರನ್ನು ಆ ಸಮಂತಾತ್ ಕ್ಷಿಪತಿ, ಅವರೆಲ್ಲ ಹಿಡಿದು ಅಂದಂತ ಮಸ್ತಲ್ಲಿ ಹಾಕಿಬಿಡ್ತಾನೆ ಪರಮಾತ್ಮ. ಭಗವದ್ಗೀತೆಯಲ್ಲಿ ಕೃಷ್ಣ ಇದೇ ಮಾತನ್ನು ಹೇಳ್ತಾನೆ. ಈಶ್ವರೋಹಂ ಅಹಂ ಭೋಗಿ, ಇವರನ್ನೆಲ್ಲರನ್ನೂ ಕೂಡ ಅಂದಂತ ಮಸ್ತಲ್ಲಿ ಕ್ಷಿಪಾಮ್ಯಹಂ, ಎಸೆದು ಬಿಡ್ತೇನೆ ಅಂತ ಹೇಳ್ತಾ ಇದ್ದ. ಪುಷ್ಕರಾಕ್ಷ ಅಂತಂದರೆ ಇದೆ. ಪುಷ್ಟಿಂ ಕರೋತಿ ಇತಿ ಪುಷ್ಕರ, ನಮಗೆ ಸಾಮರ್ಥ್ಯ ಕೊಟ್ಟು ಸಾಧನೆಯನ್ನು ಮಾಡಿಸ್ತಾನೆ, ಆದ್ದರಿಂದ ಪುಷ್ಕರ. ನಾನೇ ದೇವರು, ನಾನೇ ದೇವ್ರಿಗಿಂತ ಶ್ರೇಷ್ಠ ಅಂತ ಅನಿಸ್ಕೊಳ್ತಕ್ಕಂಥ ಹಿರಣ್ಯಕಶಿಪು ಮೊದಲಾಗಿರ್ತಕ್ಕಂಥವರನ್ನು, ಅಂಥವರನ್ನು ಸದೃಶ ಅಧಿಕ ಸದೃಶ ಇಬ್ಬರನ್ನು ಪರಮಾತ್ಮ ಆ ಸಮಂತಾತ್ ಕ್ಷಿಪತಿ ಪುಷ್ಕರ ಕ್ಷಿಪತಿ ಇತಿ ಅಕ್ಷ. ಪುಷ್ಕರ ಆಕ್ಷ ಪುಷ್ಕರಾಕ್ಷ ಆ ಸಮಂತಾತ್ ಕ್ಷಿಪತಿ ಇತಿ ಕ್ಷ. ಪುಷ್ಟಿಂ ಕರೋತಿ ಇತಿ ಪುಷ್ಕರ ಆ ಸಮಂತಾತ್ ಕ್ಷಿಪತಿ ಇತಿ ಆಕ್ಷ. ಪುಷ್ಕರ ಪ್ಲಸ್ ಅಕ್ಷರ ಪುಷ್ಕರಾಕ್ಷ. ಇದನ್ನೇ ಬೃಹತಿಸಹಸ್ರಂ ಅಂತ ತಿಳಿಸ್ಕೊಡ್ತದೆ. ಸತ್ಯಮಿತ್ ತನ್ನ ತ್ವಾವಾಂ, ಎಲೆ ಪರಮಾತ್ಮನೇ ಇಂದ್ರ ಇದಿ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಸಹಸ್ರ್ಯ, ಷಡ್ಗುಣಗಳಿಂದ ಐಶ್ವರ್ಯಾದಿ ಷಡ್ಗುಣಗಳಿಂದ ಯುಕ್ತನಾಗಿರ್ತಕ್ಕಂಥ ಶ್ರೀಹರಿಯೇ ಸತ್ಯಮಿತ್. ಪರ್ವತಗಳನ್ನು, ಹಾರುವ ಪರ್ವತಗಳನ್ನು ನೆಲದ ಮೇಲೆ ಇಟ್ಟು ಅವುಗಳಿಂದ ಮಳೆ ಸುರಿಸುವಂತೆ ಮಾಡಿ, ಅವುಗಳನ್ನು ಇಡುವಾಗ ಯಾವ ಪ್ರಾಣಿಗಳಿಗೆ ಅನಾನುಕೂಲವಾಗದಂತೆ ಜಗತ್ತಿಗೆ ಸುರಕ್ಷಿತವಾಗಿ ಇಟ್ಟು, ಇಂಥ ಅನೇಕ ಮಹಿಮೆಯನ್ನು ತೋರಿಸಿದ್ದೀಯಲ್ಲ ಪರಮಾತ್ಮ. ಶಂಭು ಆದಿತ್ಯ ಇತ್ಯಾದಿ ಹೆಸರಿನಲ್ಲಿ ಬಂದಿರತಕ್ಕಂಥ ಮಹಾಮಹಿಮೆ ಅಂತ ಏನಿದೆಯಲ್ಲ, ಆ ಮಹಾಮಹಿಮೆ ಅಂತಿಕೊಂಡಂತನ್ನೋದು ಸತ್ಯಮಿತ್, ಯಾವಾಗಲೂ ಸತ್ಯ. ಇಲ್ಲ ವ್ಯಾವಹಾರಿಕ ಸತ್ಯ, ಬಾಧ ಬರ್ತದೆ, ಇಲ್ಲ ನ ಬಾಧಿತಂ, ಇದಕ್ಕೆ ಬಾಧೆ ಇಲ್ಲ, ನಿಜವಾದ ಸತ್ಯ ಇದು. ಮತ್ತು ಇಂಥ ಮಹಾಮಹಿಮ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಪರಮಾತ್ಮ ಮಾಡ್ತೀವಿ. ಯಾರಂತೆ ಮಾಡ್ತೆ ನೀನು? ಯಾರನ್ನು ನೋಡಿಕೊಂಡು ಮಾಡ್ತಿ?
ಆ ಕಾಲಕ್ಕೆ ವೇದ ಹೇಳ್ತದೆ ಇಲ್ಲ. ತ್ವಾವಾನ್, ನಿನಗೆ ನೀನೇ ಉಪಮೆ. ರಾಮ ರಾವಣಯೋರ್ ಯುದ್ಧ, ರಾಮ ರಾವಣಯೋರ್ ಯುವ. ಅಷ್ಟೇ, ಬೇರೆ ಇಲ್ಲ. ಭಗವಂತನಿಗೆ ಭಗವಂತ ಯಾರಂತೆ ಇದ್ದಾನೆ? ಭಗವಂತನಂತೆ ಇದ್ದಾನೆ. ತ್ವಮೇವ ಅಸ್ಯ ದೃಷ್ಟಾಂತಃ. ತ್ವಾವಾನ್, ವಾನ್ ಇರುವಿಕೆ, ತತ್ವ ನಿನ್ನಂತೆ ಇರುವಿಕೆ ನೀನೇ. ಅತ್ವಾವಾನ್. ಆನಂತರ ದೇವೋ ನ ಮರ್ತ್ಯೋ ಜಾಯಾನ್, ನಿನ್ನ ಸಮಾನ ದೇವತೆಗಳು ಇಲ್ಲ, ಮನುಷ್ಯರಂತೂ ಸರ್ವಥಾ ಇಲ್ಲ. ಇಂಥ ನಿನ್ನ ಸಮಾನ ಯಾರೂ ಇಲ್ಲ. ದೇವೋ ನ ಮರ್ತ್ಯೋ ಜಾಯಾನ್ ನ ಅನ್ಯಃ ಅಸ್ತಿ. ಸತ್ಯಮಿತ್ತನ್ನ ತ್ವಾವಾಂ ಅನ್ಯಃ ನ ಅಸ್ತಿ ನಾಸ್ತಿ. ನಿನ್ನ ಸಮಾನ ಯಾರೂ ಇಲ್ಲ. ನಿನ್ನ ಸರ್ವೋತ್ತಮತ್ವವನ್ನು ದೂರೀಕರಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ನಿನ್ನ ಸೇವಕನಾದ ಆ ವಾಯುದೇವರನ್ನೇ ಯಾರು ಸೋಲಿಸಲಿಕ್ಕಾಗೋದಿಲ್ಲ. ಜಗತ್ತಿನಲ್ಲಿ ಅಜಿತನಾಗಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮನ ನಂತರ ಬ್ರಹ್ಮ ವಾಯುದೇವರು. ನದಮ್ಮ ಓದತೀನಾಂ, ವೇದಗಳ ಹರಿಯುವ ನದಿಗಳ ಸ್ವಾಮಿಯಾಗಿರ್ತಕ್ಕಂಥ ಮತ್ತು ಗೋಗಳ ಸ್ವಾಮಿಯಾಗಿರ್ತಕ್ಕಂಥ ವಾಯುದೇವರು ಅವರೇ ಅಜಿತರಾಗಿದ್ದಾರೆ ಅಂತಂದಮೇಲೆ ನಿನ್ನ ಸಮರು ಯಾರಾಗಲಿಕ್ಕೆ ಸಾಧ್ಯತೆ ಇದೆ? ಅಥವಾ ನಿನ್ನನ್ನು ಯಾರು ಬೇರೆ ಕಡೆಗೆ ದೂರೀಕರಿಸಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ಸಾಧ್ಯವಿಲ್ಲ. ನದಂ ಯೋ ಯುವತೀನಾಂ, ಜಗತ್ತನ್ನು ಸಂಪೂರ್ಣವಾಗಿ ತನ್ನ ಅಧೀನದಲ್ಲಿಟ್ಟುಕೊಂಡಿರ್ತಕ್ಕಂಥ ವಾಯುದೇವರು ನಿನ್ನ ಮಗ ಕೈ ಜೋಡಿಸ್ಕೊಂಡು ಕೂತಿರ್ತಾನೆ. ಇಂಥ ನಿನ್ನ ಸರ್ವೋತ್ತಮತ್ವವನ್ನು ಯಾರು ದೂರೀಕರಿಸಲಿಕ್ಕೆ ಸಾಧ್ಯತೆ ಇದೆ? ಸರ್ವಥಾ ಇಲ್ಲ. ನಿನಗಿಂತ ಉತ್ತಮರು ಜಗತ್ತಿನಲ್ಲಿ ಯಾರೂ ಇಲ್ಲ. ಆದ್ದರಿಂದ ನೀನು ಪುಷ್ಕರಾಕ್ಷ, ಜಗತ್ತಿಗೆ, ಜನರಿಗೆ, ಭಕ್ತರಿಗೆ ಪುಷ್ಟಿಯನ್ನು ಕೊಟ್ಟು ಆನಂತರ ಸಮರು ಅಥವಾ ನಿನಗಿಂತ ಹೆಚ್ಚು ಅಂತಕ್ಕಂಥವರನ್ನು ಅಂದಂತ ಮೆಸ್ಸಿನಲ್ಲಿ ಎಸೆಯಿತಿ. ಆದ್ದರಿಂದ ಪುಷ್ಟಿಂ ಕರೋತಿ ಇತಿ ಪುಷ್ಕರ ಆ ಸಮಂತಾತ್ ಕ್ಷಿಪತಿ. ಶತ್ರುಗಳನ್ನು ನಿನ್ನ ಸಮರು ಅಂತ ಅನಿಸ್ಕೊಂಡಿರ್ತಕ್ಕಂಥವರನ್ನು ಅಂದಂತ ಮೆಸ್ಸಿನಲ್ಲಿ ಹಾಕ್ತೀಯ. ಆದ್ದರಿಂದ ಪರಮಾತ್ಮ ನಿನಗೆ ಪುಷ್ಕರಾಕ್ಷ ಅಂತ ತಿಳ್ಕೊಂಡಂತ ಹೆಸರು. ಇಂಥ ಪರಮಾತ್ಮನ ಆನಂದವೇ ಅವನ ಸರ್ವೋತ್ತಮತ್ವಕ್ಕೆ ಸಾಕ್ಷಿ. ಆದ್ದರಿಂದಾಗಿ ವೇದಾಂತದ ಸಾಹಿತ್ಯದಲ್ಲಿ, ಸ್ತೋತ್ರ ಸಾಹಿತ್ಯದಲ್ಲಿ, ದ್ವಾದಶ ಸ್ತೋತ್ರದಲ್ಲಿ ಪರಮಾತ್ಮ ಹೇಳ್ತಾರೆ, ಶ್ರೀಮದಾಚಾರ್ಯ ಹೇಳ್ತಾರೆ, ಇಂದೀವರೋದರ ದಲನಯನ. ಇಂದೀವರ ಉದರ, ಕಮಲದ ಮಧ್ಯಭಾಗ, ಅದರಲ್ಲಿರ್ತಕ್ಕಂಥ ಪಕಳೆಗಳಂತೆ, ಹೊರಗಿರ್ತಕ್ಕಂಥ ಪಕಳೆಗಳಂತೆ ಈಗ ದೊಡ್ಡ ಕಣ್ಣಿಲ್ಲ ಪರಮಾತ್ಮಂದು, ಸಣ್ಣ ಕಮಲದ ದಳದಂತೆ ಆ ಮುಖಕ್ಕೆ ಯೋಗ್ಯವಾಗಿರ್ತಕ್ಕಂಥ ಕಣ್ಣುಗಳಿವೆ. ಇಂದೀವರ ಉದರ ದಲನಯನ. ದ್ವಾದಶ ಸ್ತೋತ್ರ ಅವನನ್ನು ಪರಮಾತ್ಮ ವರ್ಣನೆ ಮಾಡ್ತದೆ. ಯಾಕೆ ಕಮಲವನ್ನು ತೆಗೆದುಕೊಂಡ್ರು? ಕಮಲ ಹೇಗೆ ಯಾವಾಗಲೂ ಅರಳುತ್ತದೆ, ಪರಮಾತ್ಮನ ಸ್ವಾಭಾವಿಕ ಆನಂದ ಅಂತ ತಿಳ್ಕೊಂಡಂತೇನಿದೆ. ಆನಂದ ಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಯಾವಾಗಲೂ ತನ್ನ ಕಣ್ಣುಗಳಿಂದ ಆನಂದವನ್ನು ವ್ಯಕ್ತ ಮಾಡಿ ನಾನು ಕೊಡುವ ಆನಂದ ಸ್ವೀಕಾರ ಮಾಡಿರಿ ಅಂತ ತಿಳ್ಕೊಂಡಂತ ಹೇಳ್ತಾರೆ ಪರಮಾತ್ಮ. ಆದ್ದರಿಂದಲೇ ಸರಸಿಜನಯನ, ಸರಸಿಜನಯನ, ಸರೋವರದಲ್ಲಿ ಹುಟ್ಟುವ ಕಮಲದಂತೆ ಕಮಲದ ದಳದಂತೆ ಕಣ್ಣುಳ್ಳವನು. ಅಬ್ಜಲೋಚನ, ಕಮಲದಂತೆ ಕಣ್ಣುಳ್ಳವನು ಇತ್ಯಾದಿ ವಿಶೇಷಣಗಳು ಶಾಸ್ತ್ರದಲ್ಲಿ ಮೇಲಿಂದ ಮೇಲೆ ಬರ್ತದೆ. ಆಚಾರ್ಯರು ಮಹಾಭಾರತ ಆತ್ಮನಿರ್ಣಯದ 3ನೇ ಅಧ್ಯಾಯದಲ್ಲಿ ಜಯತಿ ಹರಿರಚಿಂತ್ಯ ಸರ್ವದೇವೈಕ ವಂದ್ಯ
ಪರಮಗುರು ಅಪಿ ಅಭೀಷ್ಟಾಭಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಅಥವಾ ನಿರ್ಧೂತ ದೋಷ ಅಂತ ಕೂಡ ಇದೆ. ಸರಸಜನೇನೋಸೋ ಶ್ರೀಪತಿರ್ಮಾನದೋನಃ ಸರಸಜನೇನೋಸೋ ಶ್ರೀಪತಿ ಅಂತ ತಿಳ್ಕೊಂಡು ಅಂತೇಳಿ ವಿಶೇಷತೆ ಕೊಟ್ಟು ಮಾತನಾಡಿದ್ದಾರೆ. ಭಾಗವತ ಹೇಳ್ತದೆ, ವಿಧಿಂ ವಿಧಾಯ ಸರ್ಗಾದೋ ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮದೇವರಿಗೆ ಸೃಷ್ಟಿ ಮಾಡು ಅಂತ ಹೇಳ್ದ. ಆಗ ಬ್ರಹ್ಮದೇವರು ಸೃಷ್ಟಿ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡಂತ ಅಂದಾಗ ಸರ್ಗಾದೌ ತೇನ ಪೃಷ್ಟ ಅಬ್ಜಲೋಚನ ಅಬ್ಜ ತಾವರೆಯಂತೆ ತಾವರದ ದಳದಂತೆ ಕಣ್ಣಿರ್ತಕ್ಕಂಥ ಪರಮಾತ್ಮ, ತಾವರೆ ಅರಳುವಂತೆ ಅರಳಿದ ಕಣ್ಣಿರ್ತಕ್ಕಂಥವನು ಪರಮಾತ್ಮ. ಅಥವಾ ಪರಮಾತ್ಮ ಪುಷ್ಕರೆ ಯಾವಾಗಲೂ ಕಮಲದಲ್ಲಿ ಅಕ್ಷತಿ ವಾಸ ಮಾಡ್ತಾನೆ. ಕಮಲ ಅವನಿಗೆ ಪ್ರಿಯ. ಯಾಕೆ? ಅದರಲ್ಲಿ ತಾನು ಹೆಂಡತಿ ಹುಟ್ಟಿದ್ದಾಳೆ. ತನ್ನ ಹೆಂಡತಿ ಮನೆ ಯಾರಿಗೆ ಪ್ರಿಯ ಅಲ್ಲ ಹೇಳಿ? ಅತ್ತೆ ಮನೆ ಯಾರಿಗೆ ಪ್ರಿಯ ಅಲ್ಲ? ಯಾಕೆ? ಅತ್ತೆ ಮನೆಗೆ ಹೋದರೆ ಒಳ್ಳೆ ಊಟ ಗೀಟ ಚೆನ್ನಾಗಿ ಸಿಗ್ತದೆ. ಅಳಿಯ ಬಂದಿದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ದಿನ ಒಂದೊಂದು ಪಕ್ವಾನಗಳು ಒಂದೊಂದು ಥರದ ಅನೇಕ ರೀತಿಯಾಗಿರ್ತಕ್ಕಂಥ ಹಿಂದಕ್ಕೆ ಮಾಡ್ತಿದ್ರೆ ಈಗಿಲ್ಲ, ಈಗ ತರಿಸ್ತಾರೆ ಹೋಟೆಲಿಂದ. ಅಳಿಯಂದ್ರೆ ಬಂದಿರಿ, ಏನು ತರಿಸ್ಲಿ? ಪಿಜ್ಜಾ ತರಿಸ್ಲಾ? ಬರ್ಗರ್ ತರಿಸ್ಲಾ? ಯಾರೋ ಮಾಡಿದ್ದು, ಯಾರೋ ಉಗುಳುತ್ತಾರೆ ಅಂತ ಗೊತ್ತಿದೆ. ಟಿ ವಿಯಲ್ಲಿ ಬಂದಿದ್ದ ಉಗುಳುತನ್ನ ಚಿತ್ರ ತೋರಿಸಿದ್ದಾರೆ. ಆದರೂ ನಮ್ಮ ಈ ಜನರಿಗೆ ಹೊರಗಿನ ತರಿಸೋದಕ್ಕೆ ಯಾಕೆ ಸಂಕೋಚ ಬರೋದಿಲ್ಲ ನನಗೆ ಗೊತ್ತಿಲ್ಲ. ಎಂಜಲು ತಿನ್ನಬೇಕು, ಉಗುಳು ತಿನ್ನಬೇಕಾ? ನಾವು ಪರಮಾತ್ಮನ ಭಕ್ತರಾಗಿ ಹುಟ್ಟಿ ಪರಮಾತ್ಮನ ನೈವೇದ್ಯ ತಿನ್ನಬೇಕೇ? ಈ ಜನರ ಉಗುಳು ತಿನ್ನಬೇಕು? ವಿಚಾರ ಮಾಡಿ ನೀವೆಲ್ಲರೂ. ನನಗೆ ಬೈರಿ ನಂತರ, ಆಚಾರ್ಯ ಬೇರೆ ದಂಧ ಇಲ್ಲ, ಬೇರೆ ಕೆಲಸ ಇಲ್ಲ, ಮನೆಯಾಗೆ ಮಾಡಿರಿ ಅಂತಂತಾರೆ. ಹೇಗೆ ಮಾಡಬೇಕು? ಮನೆಯೊಳಗೆ ಮಾಡಿದ ರುಚಿ ನೋಡಿ, ನಿಮ್ಮ ಆರೋಗ್ಯ ನೋಡಿಕೊಳ್ಳಿ. ದುಡ್ಡು ಮಹತ್ವದ್ದಲ್ಲ. ಮನೆ ಸ್ವಲ್ಪ ಸಣ್ಣದಾದರೂ ಪರವಾಗಿಲ್ಲ, ಮನೆ ಸ್ವಲ್ಪ ದೂರದ ಪ್ರದೇಶದಲ್ಲಿ ಸಣ್ಣ ಮನೆ ಇದ್ದರೂ ಪರವಾಗಿಲ್ಲ. ಹೊಟ್ಟೆ ತುಂಬ ಊಟ ಮಾಡಿ ಪರಮಾತ್ಮನ ಪ್ರಸಾದ ಸ್ವೀಕಾರ ಮಾಡಿ. ಭಗವಂತನ ಪ್ರಸಾದ ನಮ್ಮ ಎಲ್ಲ ಪಾಪಗಳನ್ನು ದೂರ ಮಾಡ್ತಾರೆ. ಅದರ ಬಗ್ಗೆ ಆಗ್ರಹ ಇರಬೇಕು. ಆಗ್ರಹ ಇಲ್ಲದೆ ಇದ್ದರೆ ಹೊರಗಿಂದೆಲ್ಲ ಬರ್ತಾರೆ. ಆದ್ದರಿಂದಾಗಿ ಕಮಲದಲ್ಲಿ ಪರಮಾತ್ಮನ ವಾಸ ಇದೆ. ಅದಕ್ಕೋಸ್ಕರವೇ ತುಳಸಿ ಸ್ತೋತ್ರದಲ್ಲಿ ಒಂದು ಶ್ಲೋಕ ಬರ್ತಾರೆ, ತುಳಸಿ ಕಾನನಂ ಯತ್ರ ಪದ್ಮವನಾನಿ ಚ. ತುಳಸಿ ಎಲ್ಲಿ ಸಮೃದ್ಧವಾಗಿ ಬೆಳೆದಿದೆ, ಎಲ್ಲಿ ಕಮಲಗಳು ಸರಿಯಾಗಿ ಸಮೃದ್ಧಿದೆ. ವಸಂತಿ ವೈಷ್ಣವ ಯತ್ರ, ಎಲ್ಲಿ ವಿಷ್ಣು ಭಕ್ತರಿರ್ತಾರೆ. ತತ್ರ ಸನ್ನಿಹಿತೋ ಹರಿಹಿ, ಪರಮಾತ್ಮ ಅಲ್ಲಿ ನಿಶ್ಚಿತವಾಗಿಯೂ ಸನ್ನಿಧಾನದಿಂದ ಯುಕ್ತನಾಗಿ ನಮಗೆ ಆಶೀರ್ವಾದ ಮಾಡ್ತಾನೆ. ಆದ್ದರಿಂದಾಗಿ ಕಮಲದಲ್ಲಿ ವಾಸ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಪುಷ್ಕರಾಕ್ಷ ಅಂತ ತಿಳ್ಕೊಂಡಂಥೇಳಿ. ಅಕ್ಷ ಶಬ್ದಕ್ಕೆ ವ್ಯಾಪ್ತಿ ಅಂತ ಅರ್ಥ. ಅಕ್ಷ ವ್ಯಾಪ್ತವು ಅಂತ ತಿಳ್ಕೊಂಡಂಥೇಳಿ ಧಾತು ಇದೆ. ಕಮಲೆ ಅಕ್ಷ, ಕಮಲ ಪುಷ್ಕರೆ ಅಂದರೆ ಕಮಲೆ, ಅಕ್ಷತಿ ವ್ಯಾಪ್ತನಾಗಿದ್ದಾನೆ. ಎಲ್ಲೆಲ್ಲಿ ಕಮಲದ ವನಗಳಿವೆ ಅಲ್ಲಿ ವ್ಯಾಪ್ತನಾಗಿದ್ದಾನೆ ಈ ಹರಿ. ಆದ್ದರಿಂದಾಗಿ ಇವನಿಗೆ ಪುಷ್ಕರಾಕ್ಷ ಅಂತ ತಿಳ್ಕೊಂಡಂತೇಳಿ ಹೆಸರು. ಇವೆಲ್ಲ ಸುಳ್ಳೆ? ಇವೆಲ್ಲ ಜ್ಞಾನಿಗಳು ಹೇಳಿದ ಸುಳ್ಳೇನು? ಜಗತ್ ಸುಳ್ಳು ಅಂತಕ್ಕಂಥವ್ರು ವಿಚಾರ ಮಾಡಲಿ. ಅಷ್ಟೇ ಅಲ್ಲ, ಅಕ್ಷತಿ ವ್ಯಾಪ್ತನಾಗಿದ್ದಾನೆ. ಪುಷ್ಕರವತ, ಪುಷ್ಕರ ಅಂತಂದರೆ ಕಮಲ ತಾವರೆ ಅಂತ ಅರ್ಥ ಇದ್ದರೂ ಇನ್ನೊಂದು ಅರ್ಥ ಇದೆ, ಆಕಾಶಕ. ಪುಷ್ಕರ ಅಂದರೆ ಆಕಾಶ. ಕೋಶ ಹೇಳ್ತದೆ,
ವ್ಯೋಮಂ ಪುಷ್ಕರಂ ಅಂಬರಂ. ಆಕಾಶಕ್ಕೆ ವ್ಯೋಮ ಅಂತ ಹೆಸರು, ಪುಷ್ಕರ ಅಂತ ಹೆಸರು, ಅಂಬರ ಅಂತ ತಿಳ್ಕೊಂಡಂತೇಳಿ ಹೆಸರು. ಪುಷ್ಕರವತ ಆಕಾಶದಂತೆ ಅಕ್ಷತಿ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಆಕಾಶದಂತೆ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ. ಆಕಾಶ ಅಂದರೆ ಸ್ಪೇಸ್. ಸ್ಪೇಸ್ ಎಲ್ಲಿಲ್ಲ ಹೇಳಿ? ಎಲ್ಲ ಕಡೆಗೂ ಸ್ಪೇಸ್ ಇದೆ. ಅಕ್ಕಿಯ ಒಳಗೂ ಸ್ಪೇಸ್ ಇದೆ, ಅಕ್ಕಿಯ ಹೊರಗೂ ಸ್ಪೇಸ್ ಇದೆ, ಆಟಮ್ನ ಒಳಗೂ ಸ್ಪೇಸ್ ಇದೆ. ಯಾಕೆ ಅದಕ್ಕೂ ಕೂಡ ಉತ್ತರ, ಪೂರ್ವ, ದಕ್ಷಿಣ ಅಂತ ದಿಕ್ಕುಗಳಿವೆ. ಅಲ್ಲೂ ಕೂಡ ಒಂದು ಸ್ಪೇಸ್ ಇದೆ. ಆಟಮ್ನಲ್ಲೇ ಸ್ಪೇಸ್ ಇದೆ ಅಂತಂದ್ರೆ ಬೇರೆ ಕಡೆ ಸ್ಪೇಸ್ ಇದೆ ಅಂತ ಪ್ರತ್ಯೇಕವಾಗಿ ಹೇಳಬೇಕೆ? ಅವಶ್ಯಕತೆ ಇಲ್ಲಲ್ಲ. ಆದ್ದರಿಂದಾಗಿ ಆಕಾಶದಂತೆ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಅವನ ಸಮಯ ಯಾರಾಗಲಿಕ್ಕೆ ಸಾಧ್ಯತೆ ಇದೆಯಾ? ಒಳಗೂ ಹೊರಗೂ ಎಲ್ಲ ಕಡೆಯಲ್ಲಿರ್ತಾನೆ ಪರಮಾತ್ಮ. ಒಳಗೆ ಇದ್ದು ಬಿಂಬಮೂರ್ತಿಯಾಗಿ ಪುರುಷ ಅಂತ ಅನಿಸ್ಕೊಂಡು, ಹೊರಗೆ ಕಾಲ ರೂಪದಿಂದ ವ್ಯಾಪ್ತನಾಗಿದ್ದುಕೊಂಡು ನಮ್ಮನ್ನು ಎಲ್ಲರ ಕಡೆಯಿಂದ ಸಂರಕ್ಷಣೆ ಮಾಡ್ತಾನೆ. ಇಂಥ ಪರಮೋಪಕಾರಿ ನಮ್ಮ ಭಗವಂತ. ಪುಷ್ಕರಾಕ್ಷ, ಆಕಾಶದಂತೆ ಸರ್ವತ್ರದಲ್ಲಿಯೂ ವ್ಯಾಪ್ತನಾಗಿರ್ತಕ್ಕಂಥ ವ್ಯಕ್ತಿ. ಅದರಿಂದಾಗಿ ತೈತ್ತಿರೀಯ ಉಪನಿಷತ್ತು ಹೇಳ್ತಾರೆ, ಆಕಾಶ ಶರೀರಂ ಬ್ರಹ್ಮ. ಆಕಾಶದಂತೆ ವ್ಯಾಪ್ತವಾದ ಶರೀರವುಳ್ಳವನು ಪರಮಾತ್ಮ. ಇಂಥ ಪರಮಾತ್ಮ ನಿರಾಕಾರ ಅಂತ ಅಲ್ಲೇಕಾಗ್ತದೆಯಾ? ಅಲ್ರಿ, ಶಾಸ್ತ್ರದಲ್ಲಿ ನಿರಾಕಾರ ಅಂತ ಶಬ್ದ ಬಂದಿದೆ. ಹೌದು, ನೀವು ಕಲ್ಪನೆ ಮಾಡಿದ ಆಕಾರದಲ್ಲಿ ಅವನು ಹಿಡಿಸೋದಿಲ್ಲ, ಅದಕ್ಕಿಂತಲೂ ಹೊರಗಿದ್ದಾನೆ. ನಿರ್ಗತಃ ಆಕಾರಾತ್ ನಿರಾಕಾರ. ಸೀಮಿತ ಆಕಾರ ಪರಮಾತ್ಮ. ಇಷ್ಟು ಕಿಲೋಮೀಟರ್ ವ್ಯಾಪ್ತನಾಗಿದ್ದಾನೆ, 8 ಕಿಲೋಮೀಟರ್ ವ್ಯಾಪಕಿದ್ದಾನೆ. ಈ ಆಕಾರದಲ್ಲಿ ಸಿಗತಕ್ಕಂಥ ವ್ಯಕ್ತಿ ಪರಮಾತ್ಮ ಅಲ್ಲ. ಅವ್ಯಾಕೃತ ಆಕಾಶವನ್ನು ಮೀರಿ ಇರತಕ್ಕಂಥ ವ್ಯಕ್ತಿ. ಅವ್ಯಾಕೃತ ಆಕಾಶ ಅಂದರೆ ಭೂತಾಕಾಶ, ಬ್ರಹ್ಮದೇವರು ಸೃಷ್ಟಿ ಮಾಡಿದ ಆಕಾಶ. ವ್ಯಾಕೃತ ಆಕಾಶ, ಅವ್ಯಾಕೃತ ಆಕಾಶ ಅಂತಂದ್ರೆ ಅದಕ್ಕಿಂತ ಹೊರಗಿರ್ತಕ್ಕಂಥ ಆಕಾಶ. ಅದನ್ನು ಮೀರಿ ಇದ್ದಾನೆ ಪರಮಾತ್ಮ. ಆದ್ದರಿಂದ ಅವನು ನಿರಾಕಾರ. ಇಲ್ಲರಿ, ಮತ್ತು ನಿರ್ಗುಣ ನಿರ್ಗುಣ ಅಂತ ಕರೀತಾರಲ್ರಿ, ಮತ್ತು ವೇಲಗುಣ ಇಲ್ಲವ? ಹೌದ್ರಿ, ನಿರ್ಗುಣ ಹೌದು. ಈ ಭೌತಿಕ ಗುಣ ಅವನಲ್ಲಿಲ್ಲ. ನಮಗೆ ಗೊತ್ತಿದ್ದ ಭೌತಿಕ ಗುಣ ಅಂತಿಕೊಂಡಂತೇನಿವೆ, ಪಾಂಚಭೌತಿಕ ಗುಣಗಳು ಅಂತೇನಿವೆ, ಈ ಗುಣಗಳು ಅವನಲ್ಲಿಲ್ಲ. ಅವನಲ್ಲಿರ್ತಕ್ಕಂಥದ್ದು ಅಪ್ರಾಕೃತ ಗುಣಗಳು. ಪ್ರಾಕೃತ ಗುಣಗಳಿಲ್ಲ, ಅದರಿಂದ ನಿರ್ಗುಣ. ಏನೂ ಅರ್ಥ ಮಾಡ್ತೀರ ಅಂತಿಕೊಂಡಂತೆ, ಏನೂ ಅರ್ಥ ಅಲ್ಲ. ನಾನಿವತ್ತು ಚಾಲೆಂಜ್ ಕೊಟ್ಟು ಹೇಳ್ತೇನೆ. ಎಲ್ಲ ಪುರಾಣಗಳಲ್ಲಿ, ಎಲ್ಲ ವೇದಗಳಲ್ಲಿ ಎಲ್ಲೆಲ್ಲಿ ನಿರ್ಗುಣ ಶಬ್ದ ಬಂದಿದೆ, ಅದರ ಜೊತೆಗೆ ಸಗುಣ ಶಬ್ದವೂ ಬಂದಿದೆ. ನಿರ್ಗುಣ ಶಬ್ದದ ಜೊತೆಯಲ್ಲಿ ಸಗುಣ ಶಬ್ದವೂ ಬಂದಿದೆ. ಆದ್ದರಿಂದಾಗಿ ಪರಮಾತ್ಮನಿಗೆ ನಿರ್ಗುಣ ನಿರಾಕಾರ ಅರ್ಥ ಬೇರೆ, ಮೇಲಿನ ತೋರಿಕೆ ಅರ್ಥ ಇರೋದಿಲ್ಲ. ನೋಡಿ, ಪುಷ್ಕರ ಶಬ್ದಕ್ಕೆ ಎಷ್ಟು ಅಕ್ಷರ ಇದೆ? ಪುಷ್ಕರ ಅಂದರೆ ಆಕಾಶ, ಪುಷ್ಕರ ಅಂದರೆ ತಾವರೆ. ಪುಷ್ಕರ ಅಂತಂದರೆ ಪುಷ್ಟಿಯನ್ನು ಮಾಡ್ತಾನೆ, ಬಲವನ್ನು ತಂದು ಕೊಡ್ತಾನೆ ಅಂತ ಅರ್ಥ. ಸಂಸ್ಕೃತದಲ್ಲಿ ಒಂದು ಶಬ್ದಕ್ಕೆ ಅನೇಕ ಅರ್ಥ ಇರ್ತದೆ. ಅಷ್ಟೇ ಅಲ್ಲ, ಪರಮಾತ್ಮನಿಗೆ ಪುಷ್ಕರಾಕ್ಷ ಅಂತಿಕೊಂಡು ಅಂತೇಳಿ ಕರೀತಾರೆ. ಯಾಕೆ ಅಂತಿಕೊಂಡಂತಂದರೆ, ಅವನು ನಮ್ಮ ಜೊತೆಗಿದ್ದರೂ ಕೂಡ ನಮ್ಮ ಪ್ರಭಾವ ಅವನ ಮೇಲೆ ಆಗೋದಿಲ್ಲ. ಕೇಳಿ, ಆಕಾಶ ಇದೆ, ಆಕಾಶ ನಮ್ಮಿಂದ ಪೊಲ್ಯೂಟ್ ಆಗ್ತದೆ. ಇಲ್ಲ, ಮತ್ತು ಈಗ ಗ್ಲೋಬಲ್ ವಾರ್ಮಿಂಗ್ ನಡೆದಿದೆ ಅಲ್ಲ. ಗ್ಲೋಬಲ್ ವಾರ್ಮಿಂಗ್ ನಡೆದದ್ದು ಭೂತಾಕಾಶದಲ್ಲಿ.
ಗ್ಲೋಬಲ್ ವಾರ್ಮಿಂಗ್ ನಡೆದದ್ದು ಇರ್ತಕ್ಕಂಥ ಅನೇಕ ಮೋಡಗಳು ಇತ್ಯಾದಿಗಳ ಸಂದರ್ಭದ ಮೇಲೆ, ಆವರಣದ ಮೇಲೆ. ಅವ್ಯಾಕೃತ ಆಕಾಶದಲ್ಲಿ ವಿಕಾರ ಇಲ್ಲ, ಪರಮಾತ್ಮನಿಗೆ ವಿಕಾರ ಇಲ್ಲ. ನಮ್ಮ ಶರೀರದೊಳಗಿರ್ತಾನೆ, ನಮಗೆ ಜ್ವರ ಬಂದರೆ ನಮಗೆ ಜ್ವರ ಬರೋದಿಲ್ಲ. ನಾವು ಅಳ್ಕೋತ ಕೂತ್ರೆ ಅವನು ಅಳೋದಿಲ್ಲ. ನಮ್ಮ ವಿಕೃತಿಗಳು. ಆದರೆ ಹೊರಗೂ ಒಳಗೂ ನಮ್ಮನ್ನು ನಿಮನ ಮಾಡ್ತಕ್ಕಂಥ ಪರಮಾತ್ಮ ಆಕಾಶದಂತೆ ನಿರಾಕಾರನಾಗಿದ್ದಾನೆ. ಯಥಾ ಸರ್ವಗತ ಸೂಕ್ಷ್ಮಾತ್ ಆಕಾಶಂ ನೋಪಲಿಪ್ಯತೆ. ಆಚಾರ್ಯ ಹೇಳ್ತಾರೆ, ಶ್ರೀಮದಾಚಾರ್ಯರು, ಎಲ್ಲ ಕಡೆಯಲ್ಲಿ ಅತಿ ಸೂಕ್ಷ್ಮವಾಗಿರೋದರಿಂದಾಗಿ ಆಕಾಶ ಹೇಗೆ ಯಾವ ವಸ್ತುವಿನ ಜೊತೆಗೆ ವಿಕೃತ ಆಗೋದಿಲ್ವೋ ಅದೇ ರೀತಿಯಾಗಿ ಸರ್ವತ್ರ ಅವಸ್ಥಿತೋ ದೇಹೆ, ನಮ್ಮ ದೇಹದಲ್ಲಿ ಸಂಪೂರ್ಣವಾಗಿದ್ದುಕೊಂಡು ಈ ಜಗತ್ತಿನ ದೇಹದಲ್ಲೂ ವ್ಯಾಪ್ತನಾದಂಥ ಪರಮಾತ್ಮನಿಗೆ ನ ಉಪಲಿಪ್ಯತೆ, ಅವನಿಗೆ ಯಾವ ಸಂಪರ್ಕವೂ ಆಗೋದಿಲ್ಲ, ಅವನಿಗೆ ಯಾವ ವಿಕಾರವೂ ಆಗೋದಿಲ್ಲ. ಅವನಿಗೆ ಇದರ ಸಂಪರ್ಕವೇ ಆಗೋದಿಲ್ಲ. ಅಷ್ಟೇ ಅಲ್ಲ, ಪುಷ್ಕರ ಅಂತಿಕೊಂಡಂತಂದರೆ ಹೃದಯದ ಆಕಾಶ. ನಮ್ಮ ಹೃದಯ ಅಂತಿಕೊಂಡಂತನ್ನೋ ಒಂದೇನು ಸ್ಪೇಸ್ ಇದೆ, ಅಲ್ಲಿಯೂ ಕೂಡ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಪುಷ್ಕರೇ ಅಕ್ಷಣೋತಿ, ಪುಷ್ಕರೇ ಹೃದಯಾಕಾಶೆ ಅಕ್ಷಣೋತಿ ವ್ಯಾಪ್ನೋತಿ ಇತಿ ಪುಷ್ಕರಾಕ್ಷ. ನಮ್ಮ ಹೃದಯ ಮಂಡಲದಲ್ಲಿ ಪುರುಷ ರೂಪದಿಂದ ವ್ಯಾಪ್ತನಾಗಿದ್ದಾನೆ ಭಗವಂತ. ಆದ್ದರಿಂದಾಗಿ ಅವನಿಗೆ ಪುಷ್ಕರಾಕ್ಷ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಛಾಂದೋಗ್ಯ ಉಪನಿಷತ್ತು ಹೇಳ್ತಾರೆ, ಅಥ ಯದಸ್ಮಿನ್ ಬ್ರಹ್ಮಪುರೇ, ಈ ಬ್ರಹ್ಮಪುರ ಪರಮಾತ್ಮ ಇರುವ ನಮ್ಮ ಹೃದಯ ಆಕಾಶ ಅಂತ ತಿಳ್ಕೊಂಡಂತ ಏನಿದೆ, ಅದರಲ್ಲಿ ದಹರಂ ಪುಂಡರೀಕಂ, ಅಲ್ಲೊಂದು ಅರಳಿದ ಹೃದಯ ಕಮಲ ಇದೆ. ಅದು ಪರಮಾತ್ಮನ ಮನೆ. ಅದು ಅದರ ಒಳಗೆ ಒಂದು ಅವಕಾಶ ಇದೆ. ಹೃದಯ ಕಮಲದ ಪರಾಗದ ಸುಶಿರದ ಕಿಸಲೆ ಅಂತ ಕರೀತಾರೆ, ಮಧ್ಯಭಾಗದ ಒಳಗೆ ಒಂದು ಆಕಾಶ ಇದೆ, ಸ್ಪೇಸ್ ಇದೆ. ತಸ್ಮಿನ್ ಯದಂತಹ, ಆ ಆಕಾಶದಲ್ಲಿ ವ್ಯಾಪ್ತನಾಗಿರುವ ಆ ಬಿಂಬಮೂರ್ತಿಯನ್ನು ನೋಡಲು ಪ್ರಯತ್ನಿಸಿ ಹುಡುಕರಿ ಅವನನ್ನು ಅಂತ ತಿಳ್ಕೊಂಡು ಹೇಳಿ ಛಾಂದೋಗ್ಯ ಉಪನಿಷತ್ತು ಹೇಳ್ತಾರೆ. ಅಥ ಯದಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ವೇಶ್ಮ ತದ್ ದಹರೋ ಅಸ್ಮಿನ್ ಅಂತರಾಕಾಶ. ಒಳಗಿನ ಇರ್ತಕ್ಕಂಥ ಇದಕ್ಕೆ ದಹರ ಅಂತ ತಿಳ್ಕೊಂಡು ಕರೀತಾರೆ. ಅದರ ಒಳಗೆ ಯಾವ ವ್ಯಕ್ತಿ ಇದ್ದಾನೆ, ತದನ್ವೇಷ್ಟವ್ಯಂ ಸಬ್ರೂಯಾತ್ ಯಾವಾನ್ವ ಅಯಂ ಆಕಾಶ. ಈ ಆಕಾಶದಲ್ಲಿ ವ್ಯಾಪ್ತವಾದಂತೆ ಹೃದಯಾಕಾಶದಲ್ಲೂ ವ್ಯಾಪ್ತನಾಗಿದ್ದಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್. ಇದು ಭಗವಂತನಲ್ಲಿರ್ತಕ್ಕಂಥ ವೈಶಿಷ್ಟ್ಯ. ತಾವಾನ್ ಏಷೋ ಅಂತರ್ಹೃದಯ ಆಕಾಶ. ಅಷ್ಟೇ ಅಲ್ಲ, ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಹೇಗೆ ಹೃದಯ ಮಂದಿರದಲ್ಲಿ ಪರಮಾತ್ಮ ಆಗಿದ್ದಾನೆ, ಅಸ್ಮಿನ್ ಭೂತಾಕಾಶೆ ಬ್ರಹ್ಮಾಖ್ಯ ಆಕಾಶೋ ವಿದ್ಯತೆ ಪರಬ್ರಹ್ಮಾಖ್ಯ ಆಕಾಶ ವಿದ್ಯತೆ. ಪರಬ್ರಹ್ಮ ಅಂತ ತಿಳ್ಕೊಂಡಿರ್ತಕ್ಕಂತಹ ಆಕಾಶ ಇದೆ. ಅಂದರೆ ಭೂತಾಕಾಶದಲ್ಲಿಯೂ ಕೂಡ ಪರಬ್ರಹ್ಮ ಅಂತ ತಿಳ್ಕೊಂಡಂತನ್ನೋ ಆಕಾಶ ಇದೆ. ಆಕಾಶೋ ವಿದ್ಯತೆ ಅಸ್ಮಿನ್ ಭೂತಾಕಾಶೆ. ಈ ಹೊರಗಿನ ಆಕಾಶದಲ್ಲಿಯೂ ಪರಬ್ರಹ್ಮ ಅಂತನ್ನೋ ಒಂದು ಆಕಾಶ ಇದೆ. ಹೃದಯದ ಅಂತಕ್ಕಂಥ ಆಕಾಶದಲ್ಲಿಯೂ ಪರಬ್ರಹ್ಮ ಅಂತನೋ ಆಕಾಶ ಪರಮಾತ್ಮ ಇದ್ದಾನೆ. ಬ್ರಹ್ಮಸೂತ್ರ 1ನೇ ಅಧ್ಯಾಯದ 3ನೇ ಪಾದದ 14ನೇ ಸೂತ್ರ ಹೇಳ್ತದೆ, ದಹರ ಉತ್ತರೇಭ್ಯ. ಒಳಗೂ ಹೊರಗೂ ಎಲ್ಲ ಕಡೆಯಲ್ಲಿಯೂ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಆದ್ದರಿಂದ ಅವನಿಗೆ ಪುಷ್ಕರಾಕ್ಷ ಅಂತ ತಿಳ್ಕೊಂಡಂತ ಹೇಳಿ.
ಇನ್ನೊಂದು ಹೆಸರು ಪುಷ್ಕರ ತೀರ್ಥ ಇದೆ. ಅಜ್ಮೇರ್ನಲ್ಲಿ ಪುಷ್ಕರ ತೀರ್ಥ ಅಂತಿಕೊಂಡಂತಿದೆ, ದೊಡ್ಡ ಸರೋವರ, ಅಲ್ಲಿ ಬ್ರಹ್ಮದೇವರ ಮಂದಿರ, ಅದು ಪರಮಾತ್ಮನ ಸಾಕ್ಷಾತ್ ಶರೀರ ಸನ್ನಿಧಾನ ಅಂತಿಕೊಂಡಂತ ಅನಿಸ್ಕೊಳ್ತದೆ. ಅಲ್ಲಿಯ ನೀರು ಪರಮಾತ್ಮನ ಪ್ರತಿಯೊಂದು ಕಣಕಣದಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ. ಹೋಗಿ ಪುಷ್ಕರದಲ್ಲಿ ಸ್ನಾನ ಮಾಡಿ ಪಿತೃಗಳನ್ನು ಕುರಿತು ಶ್ರದ್ಧಾದಿಗಳನ್ನು ಮಾಡಿ ನಮ್ಮ ಜೀವನದಲ್ಲಿ ನಾವು ವಿಶಿಷ್ಟ ಸುಖವನ್ನು ಪಡಲಿಕ್ಕೆ ಅನುಕೂಲವಾಗ್ತದೆ. ಪುಷ್ಕರ ತೀರ್ಥೆ ವ್ಯಾಪ್ನೋತಿ ಇತಿ ಪುಷ್ಕರಾಕ್ಷ. ಪುಷ್ಕರ ತೀರ್ಥದಲ್ಲಿ ವ್ಯಾಪ್ತನಾಗಿ ನೀರಿನ ಕಣಕಣದಲ್ಲಿದ್ದಾನೆ, ಆದ್ದರಿಂದ ಅವನಿಗೆ ಪುಷ್ಕರಾಕ್ಷ ಅಂತ ತಿಳ್ಕೊಂಡು ಕರೀತಾರೆ. ನಮ್ಮಲ್ಲಿ ಹೇಳ್ತಾರೆ ಸ್ವಯಂ ವ್ಯಕ್ತ ಪರಮಾತ್ಮನ ಮೂರ್ತಿಗಳು ಯಾವ್ಯಾವು. ಆದ್ಯಂ ಸ್ವಯಂ ವ್ಯಕ್ತಮಿದಂ ವಿಮಾನಂ. ಮೊದಲೇದ್ದು ಶ್ರೀರಂಗದಲ್ಲಿರುವ ಶ್ರೀಹರಿ. ಶ್ರೀರಂಗ ಕ್ಷೇತ್ರವೇ, ಆ ಏನು ಮಂದಿರವೇ ಇದೆ ಅದು ಪರಮಾತ್ಮನ ಶರೀರ. ಆನಂತರ ಶ್ರೀಮುಷ್ಣ, ವರಾದೇವರ ಸನ್ನಿಧಾನ ಇರತಕ್ಕಂಥ ಶ್ರೀಮುಷ್ಣ, ಇದು ಪರಮಾತ್ಮನ ಸ್ವಯಂ ವ್ಯಕ್ತರೂಪ. ಅಲ್ಲಿ ಕಲ್ಲಿಲ್ಲ, ಅಲ್ಲಿ ಕಲ್ಲಿನ ಮೂರ್ತಿ ಇಲ್ಲ, ಅಲ್ಲಿ ಪರಮಾತ್ಮ ಸಾಕ್ಷಾತ್ತಾಗಿದ್ದ, ನಮ್ಮ ಕಲ್ಲಂತೆ ಕಾಣ್ತಾ ಅಷ್ಟೆ. ಅದರ ನಂತರ ತಿರುಪತಿ ವೆಂಕಟಾದ್ರಿ, ಆನಂತರ ಶಾಲಗ್ರಾಮ ಸ್ವಯಂ ವ್ಯಕ್ತ. ತೋತಾದ್ರಿ ಪುಷ್ಕರಂ ಚೈವ, ಆನಂತರ ತೋತಾದ್ರಿ, ಆನಂತರ ಪುಷ್ಕರ, ಆನಂತರ ನರನಾರಾಯಣಾತ್ಮಕಂ ಅಥವಾ ನರನಾರಾಯಣರ ಆಶ್ರಮ ಬದರಿ. ಈ 8 ಸ್ಥಳ ಪರಮಾತ್ಮನ ಸ್ವಯಂ ವ್ಯಕ್ತ ಸ್ಥಳ. ಅಷ್ಟೋಮೆ ಮೂರ್ತಯಸ್ಸಂತಿ ಸ್ವಯಂ ವ್ಯಕ್ತ ಮಹೀತಲೆ. ಬದರಿಗೆ ಹೋದಾಗ ಗುಡಿಯಲ್ಲಿ ಸ್ವಲ್ಪ ದರ್ಶನ ಆಯಿತು ಅಂತ ಗಾಬರಿ ಆಗಬೇಡಿ, ಸಂಪೂರ್ಣ ಬದರಿಯೇ ಭಗವಂತ. ತಿರುಪತಿಗೆ ಹೋದಾಗ 2 ಸೆಕೆಂಡ್ 10 ಸೆಕೆಂಡ್ನಲ್ಲಿ ದಪ್ತಾರಲ್ಲ, ಅಲ್ಲಿ ಪರಮಾತ್ಮನ ಮಂದಿರವೂ ಪರಮಾತ್ಮನೇ, ಅಲ್ಲಿರ್ತಕ್ಕಂಥ ಪ್ರಾಣಿಗಳಲ್ಲಿ ಪರಮಾತ್ಮ ಇದ್ದಾನೆ. ತಿರುಪತಿ ಲೇಟ್ ದಿವಸ ಪೂರ್ತಿ ತಿರುಪತಿ ವೆಂಕಟಾದ್ರಿ ಅಂತಂದಿದ್ದಾರೆ, ವೆಂಕಟಾದ್ರೀಶ ಅಂತಂದಿಲ್ಲ. ವೆಂಕಟಗಿರಿಯೇ ಭಗವಂತನ ಒಂದು ರೂಪ, ಮೂರ್ತಿ, ಅಷ್ಟು ದೊಡ್ಡ ಗುಡ್ಡದಷ್ಟು ನೋಡಲಿಕ್ಕಾಗೋದಿಲ್ಲ ಅಂತಂದ್ರೆ ನೋಡಿ, ಆ ಸಂತೋಷ ಪಡಿ. ಆದ್ದರಿಂದಾಗಿ ಪುಷ್ಕರದಲ್ಲಿ ಪರಮಾತ್ಮ ಪ್ರತಿಯೊಂದು ಕಣಕಣದಲ್ಲಿ ವ್ಯಾಪ್ತನಾಗಿದ್ದಾನೆ, ತನ್ನ ಮೂರ್ತಿ ಅಂತೇಳಿ ತಿಳಿಸ್ತಾ ಇದ್ದಾನೆ. ಆದ್ದರಿಂದ ಪುಷ್ಕರ ತೀರ್ಥೆ ವ್ಯಾಪ್ನೋತಿ ಇತಿ ಪುಷ್ಕರಾಕ್ಷ. ಪುಷ್ಕರೇ ಅಕ್ಷತೆ ವ್ಯಾಪ್ತ ತಿಷ್ಠತೆ ಅಥವಾ ವ್ಯಾಪ್ನೋತಿ. ಆದ್ದರಿಂದ ಪುಷ್ಕರ ಅಂತ ತಿಳ್ಕೊಂಡಂತ ಹೆಸರು. ಅಥವಾ ವಾಮನಾವತಾರದಲ್ಲಿ ಪುಷ್ಕರಂ ವ್ಯಾಪ್ನೋತಿ. ವಾಮನಾವತಾರದಲ್ಲಿ ಪುಷ್ಕರ ಅಂದರೆ ಆಕಾಶ ದಾಟಿ ವ್ಯಾಪ್ತನಾಗ್ತಾನೆ ಒಂದು ಕಾಲಿನಿಂದ ಪರಮಾತ್ಮ. ಆದ್ದರಿಂದ ಪುಷ್ಕರಾಕ್ಷ. ದಿನಕ್ಕೆ ಒಂದು ವಿಷ್ಣು ಸಹಸ್ರನಾಮದ ಒಂದು ಹೆಸರನ್ನು ಚಿಂತನೆ ನಾವು ಮಾಡಿದರೆ ಎಷ್ಟು ಮಹಿಮೆ ಇದೆ ಒಂದೊಂದು ಸಂದರ್ಭದಲ್ಲಿ. ಇಂತಹ ಪರಮಾತ್ಮ, ಇವನ ಮಹಿಮೆ ಸತ್ಯಮಿತ್, ಸತ್ಯವೇ ಆಗಿದೆ. ತ್ವಾವಾಂ, ಅವನ ಸಮಾನರು ಯಾರೂ ಇಲ್ಲ, ಅವನಿಗೆ ಅವನೇ ಉದಾಹರಣೆಯಾಗಿದ್ದಾನೆ. ದೇವತೆಗಳಾಗಲಿ ಮನುಷ್ಯರಾಗಲಿ ದೇವೋ ನ ಮರ್ತೋ ನಜ್ಜಾಯಾನ್, ಅವನಿಗಿಂತ ಶ್ರೇಷ್ಠರು ಯಾರೂ ಇಲ್ಲ. ಅಷ್ಟೇ ಅಲ್ಲ, ತನ್ನ ಅನ್ಯೋ ಅಸ್ತಿ, ಅವನಿಗಿಂತ ಶ್ರೇಷ್ಠರಾಗಿರ್ತಕ್ಕಂಥ ಶ್ರೇಷ್ಠರು ಜಗತ್ತಿನಲ್ಲೇ ಇರಲ್ಲ. ಯಾಕೆ? ನದಮ್ಮ ಓದತೀನ, ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರೇ ಇವನ ಪರಮ ಭಕ್ತರು ಅಂತಕೊಂಡಂತಂದ ಮೇಲೆ ವಾಯುದೇವರೇ ಸಮ ನಾವು ಇರಲಿಕ್ಕಾಗೋದಿಲ್ಲ ಅಂದಮೇಲೆ ಪರಮಾತ್ಮ ಸಮ ಆಗಲಿಕ್ಕಾಗ್ತದೆಯಾ? ಆಗೋದಿಲ್ಲ. ಆದ್ದರಿಂದಾಗಿ ನದಂ ಯೋ ಯುವತೇನಾಂ, ಎರಡೆರಡು ಕಡೆಗೆ ವಾಯುದೇವರಿಗೆ ಮಾತನ್ನು ಹೇಳಿದ್ದಾರೆ, ನಮಗೆ ಜ್ಞಾನ ಕೊಟ್ಟಿದ್ದಾರೆ. ಆದ್ದರಿಂದ ಭಗವಂತನಿಗೆ ಪುಷ್ಕರಾಕ್ಷ ಅಂತ ತಿಳ್ಕೊಂಡಂತಲ್ಲಿ ಕರೀತಾರೆ.
ಇಂತಹ ಪುಷ್ಕರಾಕ್ಷನನ್ನು ನಾವು ನೆನೆಯೋಣ. ಅವನ ಜಗತ್ತು ಸತ್ಯ ಅಂತಿಕೊಂಡಂತೇಳಿ ಅದನ್ನು ಅನುಭವಿಸೋಣ. ಸತ್ಯವಾದ ಉಪಾಸನೆ ಮಾಡೋಣ, ಸತ್ಯನನ್ನೇ ಪಡೆಯೋಣ. ಇತಿ ಪುಷ್ಕರಾಕ್ಷ. ಇನ್ನು ಮುಂದಿನ ಪರಮಾತ್ಮನ ನಾಮವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೆ ಹರೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಲಕ್ಷ್ಮೀರಮಣ ಗೋವಿಂದ.